ನೋಡಿ, ಬಿಜೆಪಿ ಅಂದ್ರೆ ಬಳಕೆ ಮಾಡಿಕೊಂಡು ಆ ಬಳಿಕ ಬಿಸಾಡುವ ಪಕ್ಷ. ಅದಕ್ಕೆ ಉದಾಹರಣೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರು. ಅವ್ರಿಗೆ ಈಗ ಸತ್ಯ ಅರ್ಥ ಆಗಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ನನಗೂ ಬಿಜೆಪಿಯಿಂದ ಈ ಅನುಭವ ಆಗಿದೆ. ಸೋಮಶೇಖರ್ ಅವರಿಗೆ ಬಿಜೆಪಿಗೆ ಹೋಗಬೇಡ ಅಂತ ಹೇಳಿದ್ದೆ. ಈಗ ಕಾಂಗ್ರೆಸ್ಗೆ ವಾಪಸ್ ಬರೋದಾದ್ರೆ ಸ್ವಾಗತ. ಅಂತಿಮವಾಗಿ ಸಿಎಂ ಮತ್ತು ಡಿಸಿಎಂ ಈ ಬಗ್ಗೆ ಡಿಸೈಡ್ ಅನ್ನ ಮಾಡ್ತಾರೆ. ಅವರು ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋಮಶೇಖರ್ ಬಿಜೆಪಿ ವಿಚಾರಣೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದೆ. ತಮ್ಮ ಅಭಿಪ್ರಾಯ ಏನ್ ಸರ್? ಕಾಂಗ್ರೆಸ್ಗೆ ಬರೋದು, ಕಾಂಗ್ರೆಸ್ಸಿಗೆ ಕರ್ಕೊಳ್ಳೋದು ಅದನ್ನ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಒಂದು ನಾನು ಮಾಧ್ಯಮದಲ್ಲಿ ನೋಡಿದೆ, ಸೋಮಶೇಖರ್ ಅವರಿಗೆ ಈಗ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಿಜೆಪಿಯವರು ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಯಾರು ಸಹಾಯ ಮಾಡಿರ್ತಾರೆ ಅವರಿಗೆ ಕಾಲಾಗಾಕಿ ತುಳಿಯೋದೇ ಅವ್ರ ಕೆಲಸ. ಎಷ್ಟು ಅವಶ್ಯಕತೆ ಇದೆ ಯೂಸ್ ಅಂಡ್ ಥ್ರೋ ಅನ್ನೋದನ್ನ ಇವತ್ತು ಸೋಮಶೇಖರ್ ಗೊತ್ತಾಗಿದೆ. ಯಾಕಂದ್ರೆ ಅದಕ್ಕೆ ಬಲಿಯಾದವನು ನಾನು ಒಬ್ಬವನು. ಹಿಂದೆ ಇಂಡಿಪೆಂಡೆಂಟ್ ಆಗಿ ಅವರಿಗೆ ಸರ್ಕಾರಕ್ಕೆ ಸಹಾಯ ಮಾಡಿದ ಹೊತ್ನ್ಯಾಗ, ನಾವು 5 ಮಂದಿ ಹೋಗಿ ಸರ್ಕಾರವನ್ನು ಮಾಡಿದ ಹೊತ್ನ್ಯಾಗ ಇದೇ ಬಿಜೆಪಿ ಅವರು ನಮ್ಮನ್ನ 6 ಮಂದಿನೂ ಅನರ್ಹ ಮಾಡಿ ಬೀದಿಗೆ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಈಗ ಸೋಮಶೇಖರ್ ಅವರು ಈ ಎಲ್ಲ ಟೀಮ್ ಹೋಗ್ಲಿಲ್ಲ ಅಂದ್ರೆ 4 ವರ್ಷ ಈ ರಾಜ್ಯದಾಗ ಅಧಿಕಾರ ಮಾಡಕ್ ಆಗ್ತಿತ್ತ? ಇವರಿಗೆ ಮಾಡಕ್ ಆಗ್ತಿದ್ದಿಲ್ಲ. ಈಗ ಅಧಿಕಾರಕ್ಕೆ ಮುಗೀತು, ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು. ಈಗ ಸೀದಾ ಅವ್ರನ್ನ ನಡು ಬೀದಿಯಲ್ಲಿ ಇದರಲ್ಲಿ ನೀರಿನಲ್ಲಿ ಬಿಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೋಮಶೇಖರ್ಗೆ ನಾನು ಅವತ್ತೇ ಹೇಳಿದ್ದು, ಯಾವಾಗ ಇವರು ಬಾಂಬೆಗೆ ಹೋದ್ರಲ್ಲ ಅವತ್ತೇ ಹೇಳಿದೆ, ಬೇಡ ಬಿಜೆಪಿ ಅವರು ಸರಿ ಇಲ್ಲ. ಹಿಂದೆ ನಾವು ಇಂಡಿಪೆಂಡೆಂಟ್ ಆಗಿದ್ದಾಗ ಅವರಿಗೆ ಸಹಾಯ ಮಾಡಿದ ಟೈಮ್ದೊಳಗ ನಮ್ಮನ್ನೇ ಅನರ್ಹವನ್ನ ಮಾಡಿದಂತ ಪುಣ್ಯಾತ್ಮರವರು. ಈ ಮಾತನ್ನು ಹೇಳಿದ್ದೀನಿ, ನಾನು ಮಾಧ್ಯಮದೊಳಗೂ ಹೇಳಿದ್ದೀನಿ. ಈಗ ಅರ್ಥ ಆಗಿದೆ. ಮುಂದಿನ ದಿನಮಾನದಾಗಾದ್ರೂ ಬೇರೆ ಶಾಸಕರು ಮತ್ತೊಬ್ರು ಅರ್ಥವನ್ನ ಮಾಡ್ಕೋಬೇಕು, ಬಿಜೆಪಿ ಹೆಂಗಿದ್ದಾರೆ ಅನ್ನೋದನ್ನ. ಇದ್ರ ಮೇಲೆ ಗೊತ್ತಾಗುತ್ತೆ. ಸರ್ಕಾರವನ್ನ ಕೆಡವಿ ಹೋದಂತವ್ರು, ಪಕ್ಷ ಅವತ್ತಿನ ದಿನದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ, ಇಂಥವ್ರು ಮತ್ತೆ ಪಕ್ಷಕ್ಕೆ ಬರೋದಕ್ಕೆ ಕೆಲವರ ವಿರೋಧ ಕೂಡ ಇದೆ ಸರ್. ನಿಮ್ಮ ಸರ್ಕಾರದಲ್ಲೇನೆ ನಿಮ್ಮ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಕೆಲವರದ್ದು, ಇನ್ ಕೆಲವರು ಸ್ವಾಗತ ಇರ್ಬೋದು, ಕೆಲವರದು. ನಿಮ್ಮ ಅಭಿಪ್ರಾಯ ಸರ್? ಸರ್, ನನ್ನ ಅಭಿಪ್ರಾಯ, ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳತೈತೆ ಅದಕ್ಕೆ ಬದ್ಧನಾಗಿದ್ದೀನಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತೀರ್ಮಾನ ಅಂತಿಮ. ಅವರು ಪಕ್ಷಕ್ಕೆ ಕರ್ಕೊಂಡ್ರು ಸಂತೋಷ, ಪಕ್ಷಕ್ಕೆ ಕರ್ಕೊಳ್ಳ ಅಂದ್ರೂ ಸಂತೋಷ. ಯಾಕಂದ್ರೆ ಅದು ಆ ಇಬ್ಬರ ನಾಯಕರ ತೀರ್ಮಾನವೇ ಅಂತಿಮವಾದಂತ ತೀರ್ಮಾನ. ತಾವೇನಾದ್ರು ಆಹ್ವಾನ ಕೊಡ್ತೀರಾ ಸೋಮಶೇಖರ್ ಹಾಗೆ? ಯಾಕೆಂತಂದ್ರೆ ಅವರಿಗೆ ಈಗ ನಿಮ್ಮ ಪಕ್ಷದಲ್ಲಿದ್ದರು, ನಿಮಗೆ ಸ್ನೇಹಿತರಿದ್ದಂತವ್ರು ಇವತ್ತಿಗೆ ಸೋಮಶೇಖರ್ ಸ್ನೇಹಿತರು, ಶಿವರಾಮ್ ಹೆಬ್ಬಾರ್ ಸ್ನೇಹಿತರೆ. ನಾನು ಆಹ್ವಾನ ಕೊಡೋದಕ್ಕಿಂತ ನಮ್ಮ ನಾಯಕರು ಏನ್ ಹೇಳ್ತಾರೆ ಅದನ್ನ ನಾನು ಫಾಲೋ ಮಾಡೋದು. ನಾನು ಫಾಲೋ ದಿ ಲೀಡರ್. ಪಕ್ಷಕ್ಕೆ ಹಾಗಾದ್ರೆ ಪಕ್ಷದಿಂದ ಆಹ್ವಾನ ಕೊಟ್ರೆ ತಮಗೂ ಕೂಡ ಏನು ಸ್ವಾಗತ? ತಾವು ಕೂಡ ನಾನು ಪಕ್ಷ ಏನ್ ನಿರ್ಧಾರ ಸ್ವಾಗತ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಅದ್ರಾಗೇನು ಎರಡು ಮಾತು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿ ಅವರು ಮತ್ತು ಅವ್ರು ಹೇಳುವಂತೆ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಪಕ್ಷಕ್ಕೆ ಬರೋದಕ್ಕೆ ನಮ್ಮ ಪಕ್ಷ ಒಪ್ಪಿದೆ, ಆದ್ರೆ ನಂದು ಕೂಡ ಸ್ವಾಗತ, ಅದರಲ್ಲಿ ನಮ್ದು ಯಾವ್ದು ಕೂಡ ವಿರೋಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ನ ಬಾಗಿಲು ಓಪನ್ ಆಗತ್ತಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್. ನೋಡಿ, ಬಿಜೆಪಿ ಅಂದ್ರೆ ಬಳಕೆ ಮಾಡಿಕೊಂಡು ಆ ಬಳಿಕ ಬಿಸಾಡುವ ಪಕ್ಷ. ಅದಕ್ಕೆ ಉದಾಹರಣೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರು. ಅವ್ರಿಗೆ ಈಗ ಸತ್ಯ ಅರ್ಥ ಆಗಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ನನಗೂ ಬಿಜೆಪಿಯಿಂದ ಈ ಅನುಭವ ಆಗಿದೆ. ಸೋಮಶೇಖರ್ ಅವರಿಗೆ ಬಿಜೆಪಿಗೆ ಹೋಗಬೇಡ ಅಂತ ಹೇಳಿದ್ದೆ. ಈಗ ಕಾಂಗ್ರೆಸ್ಗೆ ವಾಪಸ್ ಬರೋದಾದ್ರೆ ಸ್ವಾಗತ. ಅಂತಿಮವಾಗಿ ಸಿಎಂ ಮತ್ತು ಡಿಸಿಎಂ ಈ ಬಗ್ಗೆ ಡಿಸೈಡ್ ಅನ್ನ ಮಾಡ್ತಾರೆ. ಅವರು ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋಮಶೇಖರ್ ಬಿಜೆಪಿ ವಿಚಾರಣೆ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದೆ. ತಮ್ಮ ಅಭಿಪ್ರಾಯ ಏನ್ ಸರ್? ಕಾಂಗ್ರೆಸ್ಗೆ ಬರೋದು, ಕಾಂಗ್ರೆಸ್ಸಿಗೆ ಕರ್ಕೊಳ್ಳೋದು ಅದನ್ನ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಒಂದು ನಾನು ಮಾಧ್ಯಮದಲ್ಲಿ ನೋಡಿದೆ, ಸೋಮಶೇಖರ್ ಅವರಿಗೆ ಈಗ ಅರ್ಥ ಆಗೈತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಬಿಜೆಪಿಯವರು ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರಿಗೂ ಯಾರು ಸಹಾಯ ಮಾಡಿರ್ತಾರೆ ಅವರಿಗೆ ಕಾಲಾಗಾಕಿ ತುಳಿಯೋದೇ ಅವ್ರ ಕೆಲಸ. ಎಷ್ಟು ಅವಶ್ಯಕತೆ ಇದೆ ಯೂಸ್ ಅಂಡ್ ಥ್ರೋ ಅನ್ನೋದನ್ನ ಇವತ್ತು ಸೋಮಶೇಖರ್ ಗೊತ್ತಾಗಿದೆ. ಯಾಕಂದ್ರೆ ಅದಕ್ಕೆ ಬಲಿಯಾದವನು ನಾನು ಒಬ್ಬವನು.
ಹಿಂದೆ ಇಂಡಿಪೆಂಡೆಂಟ್ ಆಗಿ ಅವರಿಗೆ ಸರ್ಕಾರಕ್ಕೆ ಸಹಾಯ ಮಾಡಿದ ಹೊತ್ನ್ಯಾಗ ನಾವು 5 ಮಂದಿ ಹೋಗಿ ಸರ್ಕಾರವನ್ನು ಮಾಡಿದ ಹೊತ್ನ್ಯಾಗ ಇದೇ ಬಿಜೆಪಿ ಅವರು ನಮ್ಮನ್ನ 6 ಮಂದಿನೂ ಅನರ್ಹ ಮಾಡಿ ಬೀದಿಗೆ ನಿಲ್ಲಿಸುವಂತ ಕೆಲಸವನ್ನ ಮಾಡಿದ್ರು. ಅದೇ ರೀತಿ ಈಗ ಸೋಮಶೇಖರ್ ಅವರು ಈ ಎಲ್ಲ ಟೀಮ್ ಹೋಗ್ಲಿಲ್ಲ ಅಂದ್ರೆ 4 ವರ್ಷ ಈ ರಾಜ್ಯದಾಗ ಅಧಿಕಾರ ಮಾಡಕ್ ಆಗ್ತಿತ್ತ? ಇವರಿಗೆ ಮಾಡಕ್ ಆಗ್ತಿದ್ದಿಲ್ಲ. ಈಗ ಅಧಿಕಾರಕ್ಕೆ ಮುಗೀತು, ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು. ಈಗ ಸೀದಾ ಅವ್ರನ್ನ ನಡು ಬೈದೆಯಲ್ಲಿ ಇದರಲ್ಲಿ ನೀರಿನಲ್ಲಿ ಬಿಡುವಂತ ಕೆಲಸವನ್ನು ಮಾಡಿದ್ದಾರೆ. ಸೋಮಶೇಖರ್ಗೆ ನಾನು ಅವತ್ತೇ ಹೇಳಿದ್ದು, ಯಾವಾಗ ಇವರು ಬಾಂಬೆಗೆ ಹೋದ್ರಲ್ಲ ಅವತ್ತೇ ಹೇಳಿದೆ, ಬೇಡ ಬಿಜೆಪಿ ಅವರು ಸರಿ ಇಲ್ಲ. ಹಿಂದೆ ನಾವು ಇಂಡಿಪೆಂಡೆಂಟ್ ಆಗಿದ್ದಾಗ ಅವ್ರಿಗೆ ಸಹಾಯ ಮಾಡಿದ ಟೈಮ್ದೊಳಗ ನಮ್ಮನ್ನೇ ಅನರ್ಹವನ್ನ ಮಾಡಿದಂತ ಪುಣ್ಯಾತ್ಮರವರು. ಈ ಮಾತನ್ನು ಹೇಳಿದೆ, ನಾನು ಮಾಧ್ಯಮದೊಳಗೂ ಹೇಳಿದ್ದೀನಿ. ಈಗ ಅರ್ಥ ಆಗಿದೆ. ಮುಂದಿನ ದಿನಮಾನದಾಗಾದ್ರೂ ಬೇರೆ ಶಾಸಕರು ಮತ್ತೊಬ್ರು ಅರ್ಥವನ್ನ ಮಾಡ್ಕೋಬೇಕು, ಬಿಜೆಪಿ ಹೆಂಗಿದ್ದಾರೆ ಅನ್ನೋದನ್ನ. ಇದ್ರ ಮೇಲೆ ಗೊತ್ತಾಗುತ್ತೆ. ಸರ್ಕಾರವನ್ನ ಕೆಡವಿ ಹೋದಂತವ್ರು, ಪಕ್ಷ ಅವತ್ತಿನ ದಿನದಲ್ಲಿ ಸಮ್ಮಿಶ್ರ ಸರ್ಕಾರವನ್ನ, ಇಂಥವ್ರು ಮತ್ತೆ ಪಕ್ಷಕ್ಕೆ ಬರೋದಕ್ಕೆ ಕೆಲವರ ವಿರೋಧ ಕೂಡ ಇದೆ ಸರ್. ನಿಮ್ಮ ಸರ್ಕಾರದಲ್ಲೇನೆ ನಿಮ್ಮ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಕೆಲವರದು, ಇನ್ ಕೆಲವರು ಸ್ವಾಗತ ಇರ್ಬೋದು, ಕೆಲವರದು. ನಿಮ್ಮ ಅಭಿಪ್ರಾಯ ಸರ್? ಸರ್, ನನ್ನ ಅಭಿಪ್ರಾಯ, ಪಕ್ಷ ಏನ್ ತೀರ್ಮಾನ ತೆಗೆದುಕೊಳ್ಳತೈತೆ ಅದಕ್ಕೆ ಬದ್ಧನಾಗಿದ್ದೀನಿ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತೀರ್ಮಾನ ಅಂತಿಮ. ಅವರು ಪಕ್ಷಕ್ಕೆ ಕರ್ಕೊಂಡ್ರು ಸಂತೋಷ, ಪಕ್ಷಕ್ಕೆ ಕರ್ಕೊಳ್ಳ ಅಂದ್ರೂ ಸಂತೋಷ. ಯಾಕಂದ್ರೆ ಅದು ಆ ಇಬ್ಬರ ನಾಯಕರ ತೀರ್ಮಾನವೇ ಅಂತಿಮವಾದಂತ ತೀರ್ಮಾನ. ತಾವೇನಾದ್ರು ಆಹ್ವಾನ ಕೊಡ್ತೀರಾ ಸೋಮಶೇಖರ್ ಹಾಗೆ? ಯಾಕೆಂತಂದ್ರೆ ಅವರಿಗೆ ಈಗ ನಿಮ್ಮ ಪಕ್ಷದಲ್ಲಿ ನಿಮಗೆ ಸ್ನೇಹಿತರಿದ್ದಂತವ್ರು ಇವತ್ತಿಗೆ ಸೋಮಶೇಖರ್ ಸ್ನೇಹಿತರು, ಶಿವರಾಮ್ ಹೆಬ್ಬಾರ್ ಸ್ನೇಹಿತರೆ. ನಾನು ಆಹ್ವಾನ ಕೊಡೋದಕ್ಕಿಂತ ನಮ್ಮ ನಾಯಕರು ಏನ್ ಹೇಳ್ತಾರೋ ಅದನ್ನ ನಾನು ಫಾಲೋ ಮಾಡೋದು. ನಾನು ಫಾಲೋ ದಿ ಲೀಡರ್. ಪಕ್ಷಕ್ಕೆ ಹಾಗಾದ್ರೆ ಪಕ್ಷದಿಂದ ಆಹ್ವಾನ ಕೊಟ್ರೆ ತಮ್ಗೂ ಕೂಡ ಏನು ಸ್ವಾಗತ? ತಾವು ಕೂಡ ನಾನು ಪಕ್ಷ ಏನ್ ನಿರ್ಧಾರ ಸ್ವಾಗತ ಮಾಡಿದ್ರೆ ನಾನು ಸ್ವಾಗತ ಮಾಡ್ತೀನಿ. ಅದ್ರಾಗೇನು ಎರಡು ಮಾತು. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಸಚಿವರಾದ ಶಿವರಾಜ್ ತಂಗಡಿಯವರು ಮತ್ತು ಅವ್ರು ಹೇಳುವಂತೆ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಇಬ್ಬರು ಕೂಡ ಪಕ್ಷಕ್ಕೆ ಬರೋದಕ್ಕೆ ನಮ್ಮ ಪಕ್ಷ ಒಪ್ಪಿದೆ. ಆದ್ರೆ ನಂದು ಕೂಡ ಸ್ವಾಗತ, ಅದರಲ್ಲಿ ನಮ್ದು ಯಾವ್ದು ಕೂಡ ವಿರೋಧ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಕಾಂಗ್ರೆಸ್ನ ಬಾಗಿಲು ಓಪನ್ ಆಗತ್ತಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್. ನೋಡಿ, ಬಿಜೆಪಿ ಅಂದ್ರೆ ಬಳಕೆ ಮಾಡಿಕೊಂಡು ಆ ಬಳಿಕ ಬಿಸಾಡುವ ಪಕ್ಷ. ಅದಕ್ಕೆ ಉದಾಹರಣೆ ಎಸ್ ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಅವರು. ಅವ್ರಿಗೆ ಈಗ ಸತ್ಯ ಅರ್ಥ ಆಗಿದೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಶಿವರಾಜ್ ತಂಗಡಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ನನಗೂ ಬಿಜೆಪಿಯಿಂದ ಈ ಅನುಭವ ಆಗಿದೆ. ಸೋಮಶೇಖರ್ ಅವರಿಗೆ ಬಿಜೆಪಿಗೆ ಹೋಗಬೇಡ ಅಂತ ಹೇಳಿದ್ದೆ. ಈಗ ಕಾಂಗ್ರೆಸ್ಗೆ ವಾಪಸ್ ಬರೋದಾದ್ರೆ ಸ್ವಾಗತ. ಅಂತಿಮವಾಗಿ ಸಿಎಂ ಮತ್ತು ಡಿಸಿಎಂ ಈ ಬಗ್ಗೆ ಡಿಸೈಡ್ ಅನ್ನ ಮಾಡ್ತಾರೆ, ಅವರು ಬರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ. ಬೆಂಗಳೂರಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೋಮಶೇಖರ್. ಬಿಜೆಪಿ ವಿಚಾರಣೆ ಮಾಡಿದ್ದಾರೆ, ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದೆ. ತಮ್ಮ ಅಭಿಪ್ರಾಯ ಏನ್ ಸರ್? ಕಾಂಗ್ರೆಸ್ಗೆ ಬರೋದು, ಕಾಂಗ್ರೆಸ್ಸಿಗೆ ಕರ್ಕೊಳ್ಳೋದು ಅದನ್ನ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಅಧ್ಯಕ್ಷರು ಮತ್ತು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಒಂದು ನಾನು ಮಾಧ್ಯಮದಲ್ಲಿ ನೋಡಿದೆ, ಸೋಮಶೇಖರ್ ಅವರಿಗೆ